ಸ್ವಲ್ಪ ದೂರ ಹೋಗಿದ ತಕ್ಷಣ ಆ ಗಾಡಿಯಿಂದ ಯೇಸುವಿನ ಶರೀರ ಕೆಳಗಡೆ ಬೀಳುತ್ತೆ ಅಷ್ಟೇ. ಆ ಜಾಗವನ್ನೇ ದೇವರು ಯೇಸುವಿನ ಶವ ಸಂಸ್ಕಾರ ಮಾಡೋದಕ್ಕೆ ನಿರ್ಧರಿಸಿದಂತಹ ಜಾಗ ಅಂತ ಅವರ ನಂಬಿಕೆ. ಈಗ ಈ ವಯಸ್ಸಾದ ಮಂತ್ರವಾದಿ ಆ ಟಮಟೆನ ಬಾರಿಸ್ತಾ ಹಾಡನ್ನು ಹೇಳ್ತಾ ಯೇಸುವಿನ ಶವದ ಸುತ್ತು ಬರ್ತಾನೆ. ಈಗ ಅಲ್ಲಿ ಬೇರೆಯವ್ರಿಗೇನು ಕೆಲಸ ಇಲ್ಲ, ಎಷ್ಟು ಅಳಬೇಕೋ ಅಷ್ಟು ಹತ್ಬಿಟ್ಟು ಎಲ್ಲರೂ ವಾಪಸ್ ಹೋಗಬೇಕಾಗುತ್ತೆ. ಹಾಗಾದರೆ ಶವ ಸಂಸ್ಕಾರ ಅದನ್ನೆಲ್ಲ ಪಕ್ಷಿಗಳು ನೋಡ್ಕೊಳುತ್ತೆ. ಅಂದರೆ ಇದಕ್ಕೆ ಸ್ಕೈ ಬರಿಯಲ್ ಅಂತ ಹೇಳ್ತಾರೆ. ಇದು ಮಂಗೋಲಿಯನರಲ್ಲಿ ಕೆಲವು ಜನಾಂಗದವರು ಹೀಗೆ ಶವ ಸಂಸ್ಕಾರನ ಮಾಡ್ತಾಯಿದ್ರು. ಈಗ ಇದನ್ನು ಮುಗಿಸ್ಕೊಂಡು ಟೆಮೋಜನ್ ಮತ್ತು ಅವರ ತಾಯಿ ಮತ್ತು ಅವರ ತಮ್ಮ ಅಣ್ಣ ಎಲ್ಲ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬರ್ತಾ ಇರಬೇಕಾದ್ರೆ ಆ ಕಡೆಯಿಂದ ಹಲವಾರು ಗಾಡಿಗಳಲ್ಲಿ ವಯಸ್ಸಾದವರು, ಹೆಂಗಸರು, ಮಕ್ಕಳು ಎಲ್ಲ ತಮ್ಮ ಕೈಯಲ್ಲಿ ಹಲವಾರು ಪಾತ್ರೆಗಳನ್ನು ಇದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಮುಂದೆ ಕೆಲವರು ಕುರಿ, ಮೇಕೆ, ಕುದುರೆಗಳನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರೆಲ್ಲ ಬೇಗ ಬೇಗ ನಡೀರಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವನಿಗೆ ಏನಾಗ್ತಾ ಇದೆ ಅಂತ ಗೊಂದಲ ಆಗುತ್ತೆ. ಆಗ ಅವನು ಕೇಳ್ತಾನೆ, ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ. ಆಗ ಒಬ್ರು ಹೇಳ್ತಾರೆ, ನಾವು ಬಿಡಾರಗಳನ್ನೆಲ್ಲ ಖಾಲಿ ಮಾಡೋ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ. ಏನಾಗಿದೆ ಅಂದರೆ ಯೇಸುಗೈ ಬೋರ್ಜಿಗಿನ್ ಜನಾಂಗಕ್ಕೆ ಸೇರಿದವನು. ಅವರ ಜೊತೆಗೆ ಈ ಟಾಯ್ ಸೂಟ್ ಅನ್ನೋ ಒಂದು ಜನಾಂಗದವರು ಸಹ ಇವ್ರ ಜೊತೆಗೇ ಇರ್ತಾರೆ. ಇವರಿಗೂ ಯೇಸುಗೈಯ ನಾಯಕನಾಗಿರ್ತಾನೆ. ಈಗ ಯೇಸುಗೈ ಸತ್ತೋಗಿದ್ದಾನೆ. ಮುಂದೆ ಯಾರು ನಾಯಕ ಅಂತ ನೋಡಿದ್ರೆ ಯೇಸುಗೈನ ಮಕ್ಕಳೆಲ್ಲ ತುಂಬ ಚಿಕ್ಕವರು. ಅವರನ್ನು ನಾವು ನಾಯಕನನ್ನಾಗಿ ಒಪ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಇವರೆಲ್ಲ ಏನು ಮಾಡ್ತಾರೆ, ಬಿಡಾರವನ್ನು ಖಾಲಿ ಮಾಡಿಕೊಂಡು ಬೇರೆ ಜಾಗಕ್ಕೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಯೇಸುಗೈಗೆ 2 ಜನ ಮಡದಿಯರು, 7 ಜನ ಮಕ್ಕಳು. ಮೊದಲನೇ ಮಡದಿಗೆ 2 ಮಕ್ಕಳು, ಮತ್ತು ಹೊಲೂನ್ಗೆ ಟೆಮೋಜಿನ್ ನಂತರ 4 ಮಕ್ಕಳು ಇರ್ತಾರೆ. ಟೆಮೋಜಿನ್ಗೆ 3 ಸಹೋದರರು ಇರ್ತಾರೆ, ಒಬ್ಬಳು ಸಹೋದರಿ ಇರ್ತಾಳೆ. ಸೊ ಇವರೆಲ್ಲರ ಹೊಣೆ ನಮ್ಮ ಮೇಲೆ ಬರುತ್ತೆ ಅಂದ್ಬಿಟ್ಟು ಈ ಜನ ಏನು ಮಾಡ್ತಾರೆ, ಆ ಜಾಗನ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲದೆ ಯೇಸುಗೈಗೆ ಸೇರಿದ ಹಲವಾರು ವಸ್ತುಗಳನ್ನೆಲ್ಲ ಅವರು ಅಪಹರಿಸ್ಕೊಂಡು ಹೋಗ್ತಾ ಇರ್ತಾರೆ. ಟೆಮೋಜಿನ್ ತಡೆಯೋ ಪ್ರಯತ್ನ ಮಾಡ್ತಾನೆ, ಆದರೆ ಆಗೋದಿಲ್ಲ. ಹೊಲೂನ್ ಅವ್ರಿಗೆಲ್ಲ ಬೈತಾಳೆ. ಬೈದ್ಬಿಟ್ಟು ಬೇರೆ ದಾರಿ ಇಲ್ಲದೆ ಅವರು ವಾಪಸ್ ಹೋಗ್ತಾರೆ. ಈಗ ಈ ಕುಟುಂಬದ ಗತಿ ಏನಂತ ಯೋಚನೆ ಮಾಡಿದ್ರೆ ಅಲ್ಲಿ ಕುಟುಂಬಕ್ಕೆ ದೊಡ್ಡವನಂತ ಇರೋದು ಸೊಚಿಜಲ್ನ ಮಗನಾದಂತಹ ಬೆಹ್ಟರ್. ಮಂಗೋಲಿಯನ್ನರ ಒಂದು ಸಂಪ್ರದಾಯ ಏನು ಅಂದರೆ, ಯಾವುದಾದ್ರು ಹುಡುಗಿಯನ್ನು ಅಪಹರಿಸ್ಕೊಂಡು ಬಂದು ಮದುವೆ ಮಾಡಿಕೊಂಡ್ರೆ, ಅಪಹರಿಸಿಕೊಂಡು ಬಂದು ಮದುವೆ ಆದವನು ಸತ್ತೋದ್ರೆ ಆ